ಅವ್ರು ಸಾಯಕ್ಕೆ ಇನ್ನೂ ಒಂದು 20-30 ನಿಮಿಷ, ಅರ್ಧ ಅವರ್ ಮುಂಚೆ ಸೀದಾ ಇಲ್ಲಿ ಬಂದ್ರು. ನಮ್ಮ ಮಾವ ಪರಮೇಶ್ ಅವರೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ರು. ನಾವು ಸಹ ಅಂಬಿಕಾ ಅವರು, ಪಾಪನವರು, ನಾವೆಲ್ಲ ಕುತ್ಕೊಂಡು ಅಲ್ಲಿ ಮಾತಾಡ್ತಾ ಇದೀವಿ. ಸಡನ್ ಆಗಿ ಬಂದು 5,000 ಅವರು ಮಾತು ಕೊಟ್ಟಲ್ಲ, 5,000 ಕೊಟ್ಟು ಪ್ರೇಯರ್ ಮಾಡ್ಕೊಂಡು ಹೋದಂತ ವ್ಯಕ್ತಿ. ಬೈಬಲ್ ಹೇಳ್ತದೆ ತನ್ನ ಮಾತನ್ನು ಉಳಿಸಿಕೊಳ್ಳುತ್ತಾನೆ. ತನ್ನ ಮಾತನ್ನು. ನಾನು ಅದೇ ಪ್ರಶ್ನೆ, ಬಂದಿ ಕುಟ್ಟು ಸಾಯ್ಬೇಕಾಗಿತ್ತ? ನೋಡಿ, ಬೈಬಲ್ ಹೇಳ್ತದೆ ನೀತಿವಂತನು ತನ್ನ ಮಾತನ್ನ ಉಳಿಸಿಕೊಳ್ಳುತ್ತಾನೆ. ಬೈಬಲ್ ಹೇಳ್ತದೆ ನಿಜವಾಗ್ಲು ಅವರು ಯಾರು? ಅವರು ನನ್ನ ಜನರು, ತನ್ನ ಮೋಸ ಮಾಡಲಾರು. ಇವತ್ತೆಷ್ಟು ಮೋಸ ಮಾಡಿದೆ ಸಹೋದರಿ ಸಹೋದರ. ಯಾರ ಹತ್ರ ಅನ್ಯಾಯವಾಗಿ ತಗೊಂಡಿದ್ರೆ ಅವ್ರಿಗೆ ಕೊಟ್ಟು ಬಿಡ್ರಿ. ಆ ದೊಡ್ಡದಿಂದ ಶಾಪನ್ನು ತರಿಸ್ಕೊಳ್ಳೋದು ಬೇಡ. ಯಾರಿಗಾದ್ರು ಮೋಸ ಮಾಡಿದಿರಾ ಬೇಡ. ನಮಗ ಹಣ ನಮಗೆ ಅದು ಕೇಡು ಉಂಟು ಮಾಡುತ್ತೆ, ಕೊಟ್ಟು ಬಿಡ್ರಿ, ಬೇಡ.